ನಿಗೂಢ ಬುರುಡೆ ರಹಸ್ಯದ ಹಿಂದೆ ಈಗ ಎಸ್ಐಟಿ ಟೀಮ್ ಬಿದ್ದಿದೆ. ದೂರುದಾರನ ಸಮ್ಮುಖದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಉತ್ಖನನ. ಇಲ್ಲಿವರೆಗೂ 10 ಪಾಯಿಂಟ್ಗಳಲ್ಲಿ ಉತ್ಖನನ ಆಯಿತು. ಸಿಕ್ಕಿದ್ದು 6ರಲ್ಲಿ ಮಾತ್ರ. ಈಗಾಗಲೇ ಆ ಮೂಳೆಗಳನ್ನು FSLಗೆ ಕಳುಹಿಸಲಾಗಿದೆ. ರಿಸಲ್ಟ್ ಅವೈಟಿಂಗ್. ಏನಿರುತ್ತೆ ಅನ್ನುವಂಥ ಪ್ರಶ್ನೆ, ಕುತೂಹಲ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಇವತ್ತಿನ ಉತ್ಖನನದ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ 11, 12, 13 ಈ ಪಾಯಿಂಟ್ಗಳಷ್ಟೇ ಉಳಿದಿರೋದು. ಕೊನೆಯ ಪಾಯಿಂಟ್ಗಳಿದು 3 ಪಾಯಿಂಟ್ಗಳು. ಈ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಇವತ್ತು ನಡೆಯುತ್ತೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು, ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಾಚರಣೆ ಇವತ್ತು ಕೂಡ ನಡೆಯುತ್ತೆ. SITಯ ಮುಂದೆ ಹಾಗಾದ್ರೆ 2ನೇ ದೂರುದಾರ ಹಾಜರಾಗ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನಿಗೂಢ ಬುರುಡೆ ರಹಸ್ಯದ ಹಿಂದೆ ಈಗ SIT ಟೀಮ್ ಬಿದ್ದಿದೆ. ದೂರುದಾರನ ಸಮ್ಮುಖದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಉತ್ಖನನ. ಇಲ್ಲಿವರೆಗೂ 10 ಪಾಯಿಂಟ್ಗಳಲ್ಲಿ ಉತ್ಖನನ ಆಯಿತು. ಸಿಕ್ಕಿದ್ದು 6ರಲ್ಲಿ ಮಾತ್ರ. ಈಗಾಗಲೇ ಆ ಮೂಳೆಗಳನ್ನು FSLಗೆ ಕಳುಹಿಸಲಾಗಿದೆ. ರಿಸಲ್ಟ್ ಅವೈಟಿಂಗ್. ಏನಿರುತ್ತೆ ಅನ್ನುವಂಥ ಪ್ರಶ್ನೆ, ಕುತೂಹಲ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಇವತ್ತಿನ ಉತ್ಖನನದ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ 11, 12, 13 ಈ ಪಾಯಿಂಟ್ಗಳಷ್ಟೇ ಉಳಿದಿರೋದು. ಕೊನೆಯ ಪಾಯಿಂಟ್ಗಳಿದು 3 ಪಾಯಿಂಟ್ಗಳು. ಈ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಇವತ್ತು ನಡೆಯುತ್ತೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು, ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಾಚರಣೆ ಇವತ್ತು ಕೂಡ ನಡೆಯುತ್ತೆ. SITಯ ಮುಂದೆ ಹಾಗಾದ್ರೆ 2ನೇ ದೂರುದಾರ ಹಾಜರಾಗ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನಿಗೂಢ ಬುರುಡೆ ರಹಸ್ಯದ ಹಿಂದೆ ಈಗ SIT ಟೀಮ್ ಬಿದ್ದಿದೆ. ದೂರುದಾರನ ಸಮ್ಮುಖದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಉತ್ಖನನ. ಇಲ್ಲಿವರೆಗೂ 10 ಪಾಯಿಂಟ್ಗಳಲ್ಲಿ ಉತ್ಖನನ ಆಯಿತು. ಸಿಕ್ಕಿದ್ದು 6ರಲ್ಲಿ ಮಾತ್ರ. ಈಗಾಗಲೇ ಆ ಮೂಳೆಗಳನ್ನು FSLಗೆ ಕಳುಹಿಸಲಾಗಿದೆ. ರಿಸಲ್ಟ್ ಅವೈಟಿಂಗ್. ಏನಿರುತ್ತೆ ಅನ್ನುವಂಥ ಪ್ರಶ್ನೆ, ಕುತೂಹಲ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಇವತ್ತಿನ ಉತ್ಖನನದ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ 11, 12, 13 ಈ ಪಾಯಿಂಟ್ಗಳಷ್ಟೇ ಉಳಿದಿರೋದು. ಕೊನೆಯ ಪಾಯಿಂಟ್ಗಳಿದು 3 ಪಾಯಿಂಟ್ಗಳು. ಈ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಇವತ್ತು ನಡೆಯುತ್ತೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು, ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಾಚರಣೆ ಇವತ್ತು ಕೂಡ ನಡೆಯುತ್ತೆ. SITಯ ಮುಂದೆ ಹಾಗಾದ್ರೆ 2ನೇ ದೂರುದಾರ ಹಾಜರಾಗ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನಿಗೂಢ ಬುರುಡೆ ರಹಸ್ಯದ ಹಿಂದೆ ಈಗ SIT ಟೀಮ್ ಬಿದ್ದಿದೆ. ದೂರುದಾರನ ಸಮ್ಮುಖದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಉತ್ಖನನ. ಇಲ್ಲಿವರೆಗೂ 10 ಪಾಯಿಂಟ್ಗಳಲ್ಲಿ ಉತ್ಖನನ ಆಯಿತು. ಸಿಕ್ಕಿದ್ದು 6ರಲ್ಲಿ ಮಾತ್ರ. ಈಗಾಗಲೇ ಆ ಮೂಳೆಗಳನ್ನು FSLಗೆ ಕಳುಹಿಸಲಾಗಿದೆ. ರಿಸಲ್ಟ್ ಅವೈಟಿಂಗ್. ಏನಿರುತ್ತೆ ಅನ್ನುವಂಥ ಪ್ರಶ್ನೆ, ಕುತೂಹಲ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಇವತ್ತಿನ ಉತ್ಖನನದ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ 11, 12, 13 ಈ ಪಾಯಿಂಟ್ಗಳಷ್ಟೇ ಉಳಿದಿರೋದು. ಕೊನೆಯ ಪಾಯಿಂಟ್ಗಳಿದು 3 ಪಾಯಿಂಟ್ಗಳು. ಈ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಇವತ್ತು ನಡೆಯುತ್ತೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು, ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಾಚರಣೆ ಇವತ್ತು ಕೂಡ ನಡೆಯುತ್ತೆ. SITಯ ಮುಂದೆ ಹಾಗಾದ್ರೆ 2ನೇ ದೂರುದಾರ ಹಾಜರಾಗ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ.
ಏನಾಗುತ್ತೆ ಅನ್ನುವಂಥ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನಿಗೂಢ ಬುರುಡೆ ರಹಸ್ಯದ ಹಿಂದೆ ಈಗ SIT ಟೀಮ್ ಬಿದ್ದಿದೆ. ದೂರುದಾರನ ಸಮ್ಮುಖದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಉತ್ಖನನ. ಇಲ್ಲಿವರೆಗೂ 10 ಪಾಯಿಂಟ್ಗಳಲ್ಲಿ ಉತ್ಖನನ ಆಯಿತು. ಸಿಕ್ಕಿದ್ದು 6ರಲ್ಲಿ ಮಾತ್ರ. ಈಗಾಗಲೇ ಆ ಮೂಳೆಗಳನ್ನು FSLಗೆ ಕಳುಹಿಸಲಾಗಿದೆ. ರಿಸಲ್ಟ್ ಅವೈಟಿಂಗ್. ಏನಿರುತ್ತೆ ಅನ್ನುವಂಥ ಪ್ರಶ್ನೆ ಕುತೂಹಲ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಇವತ್ತಿನ ಉತ್ಖನನದ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ 11, 12, 13 ಈ ಪಾಯಿಂಟ್ಗಳಷ್ಟೇ ಉಳಿದಿರೋದು. ಕೊನೆಯ ಪಾಯಿಂಟ್ಗಳಿದು 3 ಪಾಯಿಂಟ್ಗಳು. ಈ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಇವತ್ತು ನಡೆಯುತ್ತೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಾಚರಣೆ ಇವತ್ತು ಕೂಡ ನಡೆಯುತ್ತೆ. SITಯ ಮುಂದೆ ಹಾಗಾದ್ರೆ 2ನೇ ದೂರುದಾರ ಹಾಜರಾಗ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನಿಗೂಢ ಬುರುಡೆ ರಹಸ್ಯದ ಹಿಂದೆ ಈಗ SIT ಟೀಮ್ ಬಿದ್ದಿದೆ. ದೂರುದಾರನ ಸಮ್ಮುಖದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಉತ್ಖನನ. ಇಲ್ಲಿವರೆಗೂ 10 ಪಾಯಿಂಟ್ಗಳಲ್ಲಿ ಉತ್ಖನನ ಆಯಿತು. ಸಿಕ್ಕಿದ್ದು 6ರಲ್ಲಿ ಮಾತ್ರ. ಈಗಾಗಲೇ ಆ ಮೂಳೆಗಳನ್ನು FSLಗೆ ಕಳುಹಿಸಲಾಗಿದೆ. ರಿಸಲ್ಟ್ ಅವೈಟಿಂಗ್. ಏನಿರುತ್ತೆ ಅನ್ನುವಂಥ ಪ್ರಶ್ನೆ ಕುತೂಹಲ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಇವತ್ತಿನ ಉತ್ಖನನದ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ 11, 12, 13 ಈ ಪಾಯಿಂಟ್ಗಳಷ್ಟೇ ಉಳಿದಿರೋದು. ಕೊನೆಯ ಪಾಯಿಂಟ್ಗಳಿದು 3 ಪಾಯಿಂಟ್ಗಳು. ಈ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಇವತ್ತು ನಡೆಯುತ್ತೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಾಚರಣೆ ಇವತ್ತು ಕೂಡ ನಡೆಯುತ್ತೆ. SITಯ ಮುಂದೆ ಹಾಗಾದ್ರೆ 2ನೇ ದೂರುದಾರ ಹಾಜರಾಗ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನಿಗೂಢ ಬುರುಡೆ ರಹಸ್ಯದ ಹಿಂದೆ ಈಗ SIT ಟೀಮ್ ಬಿದ್ದಿದೆ. ದೂರುದಾರನ ಸಮ್ಮುಖದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಉತ್ಖನನ. ಇಲ್ಲಿವರೆಗೂ 10 ಪಾಯಿಂಟ್ಗಳಲ್ಲಿ ಉತ್ಖನನ ಆಯಿತು. ಸಿಕ್ಕಿದ್ದು 6ರಲ್ಲಿ ಮಾತ್ರ. ಈಗಾಗಲೇ ಆ ಮೂಳೆಗಳನ್ನು FSLಗೆ ಕಳುಹಿಸಲಾಗಿದೆ. ರಿಸಲ್ಟ್ ಅವೈಟಿಂಗ್. ಏನಿರುತ್ತೆ ಅನ್ನುವಂಥ ಪ್ರಶ್ನೆ ಕುತೂಹಲ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಇವತ್ತಿನ ಉತ್ಖನನದ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ 11, 12, 13 ಈ ಪಾಯಿಂಟ್ಗಳಷ್ಟೇ ಉಳಿದಿರೋದು. ಕೊನೆಯ ಪಾಯಿಂಟ್ಗಳಿದು 3 ಪಾಯಿಂಟ್ಗಳು. ಈ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಇವತ್ತು ನಡೆಯುತ್ತೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಾಚರಣೆ ಇವತ್ತು ಕೂಡ ನಡೆಯುತ್ತೆ. SITಯ ಮುಂದೆ ಹಾಗಾದ್ರೆ 2ನೇ ದೂರುದಾರ ಹಾಜರಾಗ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನಿಗೂಢ ಬುರುಡೆ ರಹಸ್ಯದ ಹಿಂದೆ ಈಗ SIT ಟೀಮ್ ಬಿದ್ದಿದೆ. ದೂರುದಾರನ ಸಮ್ಮುಖದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ. ಇವತ್ತು ಕೂಡ ಕಾರ್ಯಾಚರಣೆ ನಡೆಯುತ್ತೆ. ಇವತ್ತು 11, 12, 13ನೇ ಪಾಯಿಂಟ್ಗಳಲ್ಲಿ ಉತ್ಖನನ. ಇಲ್ಲಿವರೆಗೂ 10 ಪಾಯಿಂಟ್ಗಳಲ್ಲಿ ಉತ್ಖನನ ಆಯಿತು. ಸಿಕ್ಕಿದ್ದು 6ರಲ್ಲಿ ಮಾತ್ರ. ಈಗಾಗಲೇ ಆ ಮೂಳೆಗಳನ್ನು FSLಗೆ ಕಳುಹಿಸಲಾಗಿದೆ. ರಿಸಲ್ಟ್ ಅವೈಟಿಂಗ್. ಏನಿರುತ್ತೆ ಅನ್ನುವಂಥ ಪ್ರಶ್ನೆ ಕುತೂಹಲ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಇವತ್ತಿನ ಉತ್ಖನನದ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ 11, 12, 13 ಈ ಪಾಯಿಂಟ್ಗಳಷ್ಟೇ ಉಳಿದಿರೋದು. ಕೊನೆಯ ಪಾಯಿಂಟ್ಗಳಿದು 3 ಪಾಯಿಂಟ್ಗಳು. ಈ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯ ಇವತ್ತು ನಡೆಯುತ್ತೆ.
ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕಾರ್ಯಾಚರಣೆ ಇವತ್ತು ಕೂಡ ನಡೆಯುತ್ತೆ. SITಯ ಮುಂದೆ ಹಾಗಾದ್ರೆ ಎರಡನೇ ದೂರುದಾರ ಹಾಜರಾಗ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ.